ಏನಾಯ್ತು ದರ್ಶನ್ ದಿನಕರ್ ಕಾಂಬಿನೇಷನ್ ಸರ್ವಾಂತರ್ಯಾಮಿ ಸಿನಿಮಾ. ಸರ್ವಾಂತರ್ಯಾಮಿ ಟೈಟಲ್ ನಲ್ಲಿ ದರ್ಶನ್ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ತುಂಬಾ ವರ್ಷಗಳಿಂದ ಕೇಳಿ ಬರ್ತಿದೆ. ದಿನಕರ್ ತೂಗುದೀಪ್ ಹಾಗೆ ದರ್ಶನ್ ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾ ತಯಾರಿ ಶುರುವಾಗಿತ್ತು. ಆದ್ರೆ ಸದ್ಯದವರೆಗೆ ಈ ಸಿನಿಮಾ ಶುರುವಾಗಿಲ್ಲ. ಯಜಮಾನ ಸಿನಿಮಾವನ್ನ ಮುಗಿಸಿರೋ ದರ್ಶನ್ ಅವರ ಮುಂದಿನ ಸಿನಿಮಾಗಳ ಪಟ್ಟಿ ತುಂಬಾ ದೊಡ್ಡದಾಗಿದೆ. ಕುರುಕ್ಷೇತ್ರ ಸಿನಿಮಾದ ಕೆಲಸ ಮುಗ್ದಿದ್ದು, ಒಡೆಯ, ರಾಬರ್ಟ್, ಗಂಡುಗಲಿ, ವೀರಮದಕರಿ ನಾಯಕ ಹೀಗೆ ಅವರ ಸಿನಿಮಾಗಳ ಪಟ್ಟಿ ಬೆಳೀತಾ ಇದೆ. ದರ್ಶನ್ ಒಂದ್ರ ನಂತರ ಒಂದು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತದ್ದು. ಸರ್ವಾಂತರ್ಯಾಮಿ ಸಿನಿಮಾ ಯಾವಾಗ ಶುರುವಾಗತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ಮತ್ತೊಂದ್ ಕಡೆ ದಿನಕರ್ ಇದೀಗ ತಮ್ಮ ಹೊಸ ಸಿನಿಮಾವನ್ನ ಶುರು ಮಾಡಿದ್ದಾರೆ. ಹೀಗಿರುವಾಗ ಸರ್ವಾಂತರ್ಯಾಮಿ ಕತೆ ಏನಾಯ್ತು ಅನ್ನೋದು ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ದೇಶಕ ದಿನಕರ್ ತೂಗುದೀಪ್ ಇದೀಗ ಹೊಸ ಸಿನಿಮಾವನ್ನ ಶುರು ಮಾಡ್ತಿದ್ದಾರೆ. ಸದ್ಯ ಆ ಸಿನಿಮಾದ ಕತೆ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಈ ಸಿನಿಮಾ ಸ್ಕ್ರಿಪ್ಟ್ ಸಿದ್ಧವಾದ್ಮೇಲೆ ಯಾವ ಹೀರೋ ಜೊತೆಗೆ ಈ ಸಿನಿಮಾ ಅನ್ನೋದನ್ನ ತಿಳಿಸಲಿದ್ದಾರೆ. ಹೀಗಿರುವಾಗ ದಿನಕರ್ ತಮ್ಮ ಸರ್ವಾಂತರ್ಯಾಮಿ ಸಿನಿಮಾದಿಂದ ಮತ್ತಷ್ಟು ದೂರಕ್ಕೆ ಹೋಗಿದ್ದಾರೆ. ಸರ್ವಾಂತರ್ಯಾಮಿ ಸಿನಿಮಾ ಬರುತ್ತಾ ಇಲ್ವಾ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಸರ್ವಾಂತರ್ಯಾಮಿ ಸಿನಿಮಾ ಮಾಡ್ಬೇಕಿದ್ದ ದಿನಕರ್ ಲೈಫ್ ಜೊತೆ ಒಂದು ಸೆಲ್ಫಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಈ ಸಿನಿಮಾ ಮುಗಿದ್ಮೇಲಾದ್ರೂ ಸರ್ವಾಂತರ್ಯಾಮಿ ಶುರುವಾಗತ್ತಾ ಅಂತ ಅನ್ಕೊಂಡವ್ರಿಗೆ ಮತ್ತೆ ನಿರಾಸೆಯಾಗಿದೆ. ಹಾಗ್ ನೋಡೋಕೋದ್ರೆ ದರ್ಶನ್ ಅವರ 50ನೇ ಸಿನಿಮಾನೇ ಸರ್ವಾಂತರ್ಯಾಮಿ ಆಗ್ಬೇಕಿತ್ತು. ಆದ್ರೆ ಈ ಸಿನಿಮಾ ಮುಂದೆ ಹೋದ ಕಾರಣ ಕುರುಕ್ಷೇತ್ರ ಹಾಫ್ ಸೆಂಚುರಿ ಸಿನಿಮಾವಾಗಿದೆ. 5 ವರ್ಷಗಳ ಹಿಂದಿನಿಂದಾನು ಈ ಸಿನಿಮಾದ ಬಗ್ಗೆ ಸುದ್ದಿ ಇದೆ. ಆದ್ರೆ ಸಿನಿಮಾ ಯಾವಾಗ ಅನ್ನೋದನ್ನ ದಿನಕರ್ ಅವರೇ ಉತ್ತರ ಕೊಡಬೇಕು. ಒಡೆಯ, ರಾಬರ್ಟ್, ಗಂಡುಗಲಿ, ವೀರಮದಕರಿ ನಾಯಕ ಬಳಿಕ ಮಿಲನ ಪ್ರಕಾಶ್, MG ರಾಮಮೂರ್ತಿ ಹಾಗೆ ಶೈಲಜಾ ನಾಗ್ ಅವ್ರಿಗೆ ಒಂದೊಂದು ಸಿನಿಮಾವನ್ನ ದರ್ಶನ್ ಮಾಡಿಕೊಡ್ಬೇಕಿದೆ. ಇಷ್ಟೊಂದು ಸಿನಿಮಾಗಳ ನಡುವೆ ಸರ್ವಾಂತರ್ಯಾಮಿ ಏನಾಗುತ್ತೋ ಗೊತ್ತಿಲ್ಲ. ನಟ ದರ್ಶನ್ ತಮ್ಮ ಸಹೋದರ ದಿನಕರ್ ಕಾಂಬಿನೇಷನ್ ನಲ್ಲಿ ಈಗಾಗಲೇ ನಟಿಸಿದ್ದಾರೆ. ಜೊತೆಯಲ್ಲಿ ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿದ ದರ್ಶನ್ ನವಗ್ರಹ ಹಾಗೆ ಸಾರಥಿ ಸಿನಿಮಾಗಳಲ್ಲಿ ಹೀರೋ ಆಗಿದ್ರು. ಈ 3 ಸಿನಿಮಾಗಳಿಗೆ ದಿನಕರ್ ಡೈರೆಕ್ಷನ್ ಇತ್ತು. ಆದ್ರೆ ಸರ್ವಾಂತರ್ಯಾಮಿ ಮಾತ್ರ ಏನಾಯ್ತು ಅನ್ನೋದು ಗೊತ್ತಿಲ್ಲ. ನೋಡೋಣ ಇದ್ರ ಬಗ್ಗೆ ದಿನಕರ್ ಆಗ್ಲಿ ಅಥವಾ ದರ್ಶನ್ ಅವರಾಗ್ಲಿ ಯಾವಾಗ ಉತ್ತರ ಕೊಡ್ತಾರೆ ಅಂತ.